ಕೇವಲ ಜೋಳದ ಹಿಟ್ಟನ್ನು ಯೂಸ್ ಮಾಡಿ ಪರ್ಫೆಕ್ಟ್ ಆಗಿರುವಂಥ ನ್ಯೂಡಲ್ಸ್ನ ನೀವು ಕೂಡ ಮಾಡ್ಕೊಳ್ಬೋದು. ನೀವು ಅನ್ಕೊಳ್ಬೋದು ಬರೀ ಜೋಳದ ಹಿಟ್ಟಿನಿಂದ ಸಾಧ್ಯನಾ ಅಂತ. ಹೌದು, ಕೇವಲ ಜೋಳದ ಹಿಟ್ಟಿನಿಂದ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದವಾದ ನ್ಯೂಡಲ್ಸ್ನ ನೀವು ಮಾಡ್ಕೊಳ್ಬೋದು. ಟೇಸ್ಟಲ್ಲೂ ಕೂಡ ಏನೂ ಡಿಫ್ರೆನ್ಸ್ ಆಗಲ್ಲ. ತುಂಬ ಚೆನ್ನಾಗಿರುವಂಥ ನ್ಯೂಡಲ್ಸ್ ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ 3/4 ಬೌಲ್ನಷ್ಟು ನೀರನ್ನು ತಗೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನೀರು ಕುದಿ ಬರೋವರೆಗೂ ವೇಟ್ ಮಾಡೋಣ. ನೀರು ಪಳಪಳ ಅಂತ ಕುದೀತಾ ಇದೆ. ಇವಾಗ ಇದಕ್ಕೆ 1 ಬೌಲ್ನಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡ್ಬಿಡ್ತೀನಿ. ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ಫ್ಲೇಮ್ ಕಡಿಮೆ ಮಾಡ್ಕೊಂಡ್ಬಿಡಿ. ಸೊ ನೀಟಾಗಿ ಕಲಸಿ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇದನ್ನು ಬಿಟ್ಬಿಡೋಣ. 5 ನಿಮಿಷ ಆಗಿದೆ. ಇವಾಗ ಹಿಟ್ಟನ್ನು ನಾನು ಒಂದು ಪರಾತ್ನಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಬಿಸಿ ಇರೋದ್ರಿಂದ ಕೈಯಿಂದ ಕಲಸೋಕ್ಕೆ ಕಷ್ಟ ಆದರೆ ಇದನ್ನು ನಾವು ಮ್ಯಾಶರಿಂದ ಮ್ಯಾಶ್ ಮಾಡ್ಕೊಂಡ್ಬಿಡ್ಬೋದು. ಈ ರೀತಿ ಮ್ಯಾಶರ್ನಿಂದ ನೀಟಾಗಿ ಮ್ಯಾಶ್ ಮಾಡ್ಕೊಂಡ್ಬಿಡೋಣ. ಈ ಮೆಜರ್ಮೆಂಟ್ ಪ್ರಕಾರ ನೀವು ಜೋಳದ ಹಿಟ್ಟಿನ ನ್ಯೂಡಲ್ಸ್ನ ಮಾಡಿ ನೋಡಿ, ನಿಮಗೂ ಕೂಡ ಪರ್ಫೆಕ್ಟ್ ಆಗಿರುವಂಥ ನ್ಯೂಡಲ್ಸ್ ಸಿಗುತ್ತೆ. ಇವಾಗ ಇದನ್ನು ಕೈಯಿಂದ ಚೆನ್ನಾಗಿ ನಾದ್ಕೊಂಡ್ಬಿಡೋಣ. ನಾವು ಯಾವ ರೀತಿ ಇದನ್ನು ನಾದ್ತೀವಿ ಅನ್ನೋದ್ರ ಮೇಲೇ ನಮ್ಮ ನ್ಯೂಡಲ್ಸ್ ಹೇಗೆ ಬರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಜಿಗಿಟ್ ಬರೋವರೆಗೂ ನಾದ್ಕೊಳ್ಬೇಕು. ಈ ರೀತಿ ಲಾಸ್ಟಿಗೆ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಮತ್ತೆ ನಾದ್ಕೊಂಡ್ಬಿಡ್ತೀನಿ. ನೋಡಿ, ಇವಾಗ ಸಾಫ್ಟ್ ಆ್ಯಂಡ್ ನೈಸ್ ಆಗಿ ಹಿಟ್ಟನ್ನು ನಾದಿ ಆಗಿದೆ. ಚಕ್ಲಿ ಮಾಡೋ ಮಷೀನ್ ಇರುತ್ತಲ್ಲ, ಅದರಲ್ಲಿ ಸೇವ್ ಮಾಡೋಕ್ಕೆ ಅಂತ ಒಂದು ಸಾಚನ್ನು ಕೊಟ್ಟಿರ್ತಾರೆ. ಅದನ್ನು ಹಾಕ್ಬಿಟ್ಟು ಅದರೊಳಗಡೆ ಈ ರೀತಿ ನಾದಿರೋ ಅಂಥ ಜೋಳದ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಪ್ರೆಸ್ ಮಾಡ್ಕೊಂಡ್ಬಿಡಿ. ಏರ್ ಇಲ್ಲದೆ ಇರೋ ರೀತಿ ಟೈಟಾಗಿ ಪ್ರೆಸ್ ಮಾಡ್ಕೊಂಡ್ಬಿಡ್ಬೇಕು. ಏರ್ ಇದ್ದರೆ ಜೋಳದ ನೂಡಲ್ಸ್ ಮಧ್ಯೆ ಕಟ್ಟಾಗೋ ಚಾನ್ಸ್ ಇರುತ್ತೆ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ಒಂದು ಸಾನ್ಗೆಗೆ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಡ್ತೀನಿ. ಇದ್ರ ಮೇಲೆ ಜೋಳದ ನೂಡಲ್ಸ್ನ ಹಾಕ್ಕೊಂಡ್ಬಿಡೋಣ. ನ್ಯೂಡಲ್ಸ್ನ ಇವಾಗ ಸಾನ್ಗೆ ಮೇಲೆ ಹಾಕ್ತಾ ಹೋಗೋಣ. ಒಂದರ ಮೇಲೆ ಒಂದು ಗುಂಪೆ ರೀತಿ ಹಾಕಕ್ಕೆ ಹೋಗಬೇಡಿ. ಆ ಥರ ಹಾಕಿದರೆ ತಣ್ಣಗಾದ್ಮೇಲೆ ತೆಗೆಯುವಾಗ ಕಷ್ಟ ಆಗುತ್ತೆ. ಚಕ್ಲಿನ ಯಾವ ರೀತಿ ಹಾಕ್ತೀವೋ ಅದೇ ಥರ ಈ ರೀತಿ ಸರ್ಕಲ್ ಟೈಪಲ್ಲಿ ಹಾಕ್ಕೊಂಡ್ಬಿಡಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಇವಾಗ ನೂಡಲ್ಸ್ನ ಸಾನ್ಗೆ ಮೇಲೆ ಹಾಕಾಗಿದೆ. ಇದ್ರ ಮೇಲೆ ಸ್ವಲ್ಪ ಬ್ರಷ್ನಿಂದ ಎಣ್ಣೆನ ಸವರ್ಕೊಂಡ್ಬಿಡೋಣ. ಬಿಡಿಸೋವಾಗ ನಮಗೆ ಈಸಿ ಆಗಿಬಿಡುತ್ತೆ. ನಾನು ಆಲ್ರೆಡಿ ಸ್ಟೀಮ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ 20 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಂಡ್ಬಿಟ್ರೆ ಸಾಕು. ನಿಮಿಷ ಆಗಿದೆ ಆ್ಯಂಡ್ ನೂಡಲ್ಸ್ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ಒಂದು 20 ನಿಮಿಷ ತಣ್ಣಗಾಗ್ಬಿಡ್ಲಿ. ಕಂಪ್ಲೀಟಾಗಿ ತಣ್ಣಗಾದರೆ ನಮಗೆ ಬಿಡ್ಸೋಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ನ್ಯೂಡಲ್ಸ್ ಎಲ್ಲ ತಣ್ಣಗಾಗಿದೆ. ಇವಾಗ ಇದನ್ನು ಬಿಡಿಸ್ಕೊಂಡ್ಬಿಡೋಣ. ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದವಾದ ನ್ಯೂಡಲ್ಸ್ನ ನೀವು ಮಾಡ್ಕೊಳ್ಬೋದು. ತಾನಾಗೆ ಕಟ್ ಕೂಡ ಆಗ್ತಾ ಇಲ್ಲ, ನಾನು ಬೇಕು ಅಂತಲೇ ಕಟ್ ಮಾಡ್ತಾ ಇದ್ದೀನಿ. ತುಂಬ ಉದ್ದವಾದ ನ್ಯೂಡಲ್ಸ್ನ ತಿನ್ನೋಕ್ಕೂ ಆಗಲ್ಲ. ಸೊ ಅಂಗಡಿಯಲ್ಲಿ ಸಿಗೋ ಥರ ನ್ಯೂಡಲ್ಸ್ನೇ ನೀವು ಕೇವಲ ಜೋಳದ ಹಿಟ್ಟನ್ನು ಯೂಸ್ ಮಾಡಿ ಮಾಡ್ಕೊಳ್ಬೋದು. ಈ ಪರ್ಫೆಕ್ಟ್ ಮೆಜರ್ಮೆಂಟ್ನೊಂದಿಗೆ ಮಾಡಿ ನೋಡಿ, ಖಂಡಿತ ನಿಮಗೂ ಕೂಡ ಪರ್ಫೆಕ್ಟ್ ಆಗಿರುವಂಥ ಜೋಳದ ನ್ಯೂಡಲ್ಸ್ ಸಿಗುತ್ತೆ. ಸೊ ಎಲ್ಲ ನ್ಯೂಡಲ್ಸ್ನ ನಾನು ಬಿಡಿಸಿಟ್ಕೊಂಡು ಬಿಟ್ಟಿದ್ದೀನಿ. ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟಲ್ಲಿ ಕೂಡ ಏನೂ ಡಿಫ್ರೆನ್ಸ್ ಆಗಲ್ಲ. ಎಲ್ಲ ಮಸಾಲೆನ ಹಾಕಿ ಮಾಡೋದ್ರಿಂದ ಅಷ್ಟೊಂದು ಡಿಫ್ರೆನ್ಸ್ ಕೂಡ ಬರಲ್ಲ. ಬನ್ನಿ ಒಗ್ಗರಣೆನ ಹಾಕ್ಕೊಂಡ್ಬಿಡೋಣ. ಒಂದು ಬಾಣಲಿಗೆ ನಾನು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ
ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಉದ್ದುದ್ಗೆ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೊಂಡಿದ್ದೀನಿ. ಚೈನೀಸ್ ಐಟಮ್ಸ್ನ ಮಾಡುವಾಗ ಫ್ಲೇಮ್ ಹೈ ಇದ್ರೇನೆ ಚೆನ್ನಾಗಿ ಬೆಂದು ಕ್ರಿಸ್ಪಿಯಾಗಿ ಬರುತ್ತೆ. ವೆಜಿಟೇಬಲ್ಸ್ ಎಲ್ಲ ಫ್ಲೇಮ್ ಲೋ ಇರಬಾರ್ದು. ಇವಾಗ ನಾನು ಕ್ಯಾರೆಟ್, ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ನ ಹಾಕೊಂಡಿದ್ದೀನಿ ಉದ್ದುದ್ಗೆ ಕಟ್ ಮಾಡಿ ಇಟ್ಕೊಂಡಿರೋದನ್ನ. ನೋಡಿ, ಕೇಸರಿ, ಬಿಳಿ, ಹಸಿರು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈ ಥರ ಕಲರ್ಫುಲ್ ಆಗಿರುವಂಥ ನೂಡಲ್ಸ್ನ ಮಕ್ಕಳು ಖಂಡಿತ ಇಷ್ಟಪಟ್ಟು ತಿಂತಾರೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಡ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಫ್ಲೇಮ್ ಹೈಯೇ ಇರಬೇಕು. ಸೊ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು ಸ್ಮೋಕಿ ಆಗಿರುವಂಥ ಫ್ಲೇವರ್ ಬರುತ್ತೆ. ಹಾಗೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಸ್ಪ್ರಿಂಗ್ ಆನಿಯನ್ನ ಹಾಕೊಂಡ್ಬಿಟ್ಟು ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನು ರೆಕಾರ್ಡಿಂಗ್ ಮಾಡುವಾಗ ಗ್ರೀನ್ ಚಿಲ್ಲಿ ಹಾಕಿರೋದು ಮಿಸ್ ಆಗಿದೆ. ನೀವು 2 ಮೆಣಸಿನ್ಕಾಯಿನ ಹಾಕೊಂಡ್ಬಿಡಿ. ಹಾಗೆ 1 ಟೀ ಸ್ಪೂನಷ್ಟು ಟೊಮೆಟೊ ಸಾಸ್ನ ಹಾಕೊಳ್ತಾ ಇದ್ದೀನಿ. ಮತ್ತು 1 ಟೀ ಸ್ಪೂನಷ್ಟು ಸೋಯಾ ಸಾಸ್. ನಿಮಗೆ ಶೇಜ್ವಾನ್ ಸಾಸ್ ಬೇಕಿದ್ರೆ ನೀವು ಅದನ್ನು ಕೂಡ ಹಾಕೊಳ್ಬೋದು. ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಜೋಳದ ಹಿಟ್ಟಿನ ನೂಡಲ್ಸ್ನ ಹಾಕೊಂಡ್ಬಿಡೋಣ. ನೋಡಿ, ಅಂಗಡಿಯಲ್ಲಿ ತಂದಿರೋ ನೂಡಲ್ಸ್ ಥರನೇ ಬಿಡಿ ಬಿಡಿಯಾಗಿ ಎಷ್ಟು ಸಖತ್ತಾಗಿ ಬಂದಿದೆ. ಮಕ್ಕಳಿಗೆ ನೀವು ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಅನ್ಸೋದೇ ಇಲ್ಲ ಇದು ಜೋಳದ ಹಿಟ್ಟಿನಿಂದ ಮಾಡಿರೋದು ಅಂತ. ಅಷ್ಟು ಟೇಸ್ಟಿಯಾಗಿದೆ. ಹಾಗೆ ಗ್ಲೂಟನ್ ಫ್ರೀ ಡಯಟ್ ಮಾಡೋರಿಗೆಲ್ಲ ತುಂಬ ಸಹಾಯಕಾರಿಯಾಗುತ್ತೆ ಜೋಳದ ಹಿಟ್ಟಿನ ನೂಡಲ್ಸ್. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಆಗಿರುವಂಥ ಜೋಳದ ಹಿಟ್ಟಿನ ನೂಡಲ್ಸ್ ಸವಿಯಲು ಸಿದ್ಧ. ಸರ್ವಿಂಗ್ ಪ್ಲೇಟ್ಗೆ ಹಾಕೊಂಡ್ಬಿಡೋಣ ಬನ್ನಿ. ಸೊ 1 ಬೌಲ್ ನೀವು ಹಿಟ್ಟನ್ನು ತಗೊಂಡ್ರೆ ಒಂದಿಬ್ಬರು ತಿನ್ನೋಷ್ಟು ನೂಡಲ್ಸ್ ರೆಡಿ ಆಗಿಬಿಡುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.